ಕಲಬುರಗಿ ನಗರದಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಯ ಒಳಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯವನ್ನು ವಿರೋಧಿಸಿ ಜೂಡೋ ಬಂಜಾರಾ ಫೌಂಡೇಶನ್ ಮತ್ತು ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ರಾಠೋಡ್ ಸಾಬ್ರೆ ಹೇಳ್ರಿ ಎಲ್ಲರೂ ಯಾರು आपण समाजाचे मुखंड ही प्रतिभटने विरुद्ध अब डीसी ऑफिसने एक ऑर्डर देवाळ होतं. एक कार्यक्रम हे होराटे काही स्वरूप वापरतो बापूर आग्ने एमएलईचं डीसी साहब अतणी येत ನೇಣು समाज ಮತ್ತು ಜಾಯಿನಿ डीसी ತಾಣು ಕರೆನ್ के तणी युवक केरन समाज रीच जो ಈ ಪ್ರತಿಭಟನೆ जो प्रतिभटने ही काही आयोजने करमेलेचो समाजेर वडीती तमने सेन साष्टांग नमस्कार. अब प्रतिभटने घड जोर एमएलईच आपण डीसी ऑफिसर ये तातडीन आपण मनवी पत्र लेतो आणि आपण ऊपर मत जमा करने के तणी समाजेर वडीती तमने कळकळी करायचा असं म्हणत राजो आपण समाजाचे मुखंड ही प्रतिभटने विरुद्ध अब डीसी ऑफिसने एक ऑर्डर देवाळ होतं. एक कार्यक्रम हे होराटे काही स्वरूप वापरतो बापूर आग्ने एमएलईचं डीसी साहब अतणी येत ನೇಣು समाज ಮತ್ತು ಜಾಯಿನಿ डीसी ತಾಣು ಕರೆನ್ के तणी युवक केरन समाज रीच जो ಈ ಪ್ರತಿಭಟನೆ
जो प्रतिभटने ही काही आयोजने करमेलेचो समाजेर वडीती तमने सेन साष्टांग नमस्कार. अब प्रतिभटने घड जोर मेलीच आपण डीसी ऑफिसर ये तातडीन आपण मनवी पत्र लेतो आणि आपण ऊपर मत जमा करणे के ताणी समाजेर वडीती तमने कळकळी करायचा ನಾವು ಹೋರಾಟ ಮಾಡಲಿಕ್ಕೆ ಕಾರಣ ಏನಂದ್ರೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ತಂದು ಬಂಜಾರ, ಕೊರವ, ಕೊರಚ, ಕೋವಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಈ ಸಮುದಾಯದ ಸಾಧು ಸಂತರು, ಯುವಕರು, ಮಹಿಳೆಯರು ಬೀದಿಗೆ ಬಂದಿದ್ದೀವಿ. ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಒಳ ಮೀಸಲಾತಿ ಜಾತಿಯಲ್ಲಿ ABC ಗ್ರೂಪ್ ಅನ್ನು ಮಾಡಿ ಅದರಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನು ಮಾಡಿ ಸಿ ಗ್ರೂಪ್ ಅಲ್ಲಿ ಈ 4 ಸಮುದಾಯಕ್ಕೆ 80% ಮತ್ತು ಅಲೆಮಾರಿ ಜನಾಂಗಕ್ಕೆ 20% ಕೊಟ್ಬಿಟ್ಟು ಸರ್ಕಾರ ದೊಡ್ಡ ಅನ್ಯಾಯ ಮಾಡಿದೆ. ಈ ಮುಂಚೆ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ಪರಿಗಣಿಸದೆ ತನಗೆ ಮನಸ್ಸಿಗೆ ಬೇಕಾಬಿಟ್ಟಿಯಾಗಿ ಹಿಂದಿನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶವನ್ನು ಮಾಡಿದ್ದು ಈ ಸರ್ಕಾರಕ್ಕೆ ದೊಡ್ಡ ಅನ್ಯಾಯವಾಗಿದೆ. ಆ ಅನ್ಯಾಯವನ್ನ ಸರಿಪಡಿಸುವಕ್ಕೋಸ್ಕರ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಹಿಂದಿನ ಏನು 18% ಮೀಸಲಾತಿ ಇತ್ತು ಅದರ ಪ್ರಕಾರವೇ ಇವತ್ತು ಸರ್ಕಾರಿ ಹುದ್ದೆಗಳನ್ನು ಅವರು ನೇಮಕಾತಿ ಮಾಡ್ಕೋಬೇಕು. ಇವತ್ತು ಅನೇಕ ಹುದ್ದೆಗಳು ಈ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ಹೈಕೋರ್ಟ್ ಅಲ್ಲಿ ನಮ್ಮ ಕೇಸ್ ನಡೀತಾ ಇದೆ. ಅದಕ್ಕೆ ಸ್ಟೇ ಸಿಕ್ಕಿದೆ. ಈ ಸ್ಟೇಯನ್ನ ಮುಂದುವರಿತಾ ಇದೆ. ನ್ಯಾಯಾಂಗದ ಆದೇಶ ಬರುವವರೆಗೆ ಸರ್ಕಾರ 15% ಮೀಸಲಾತಿಯಲ್ಲಿ ನೇಮಕಾತಿ ಮಾಡಿಸಬೇಕು. ಈ ಸಮುದಾಯ ಬಹಳ ಶಾಂತಿಯುತವಾಗಿದ್ದು ಸಮುದಾಯವನ್ನು ನೀವು ಕೆಣಕಿದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಾಧ್ಯಮದ ಮುಖಾಂತರ ಘನ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡುವಂತ ಮುಖಾಂತರ ಈ ಒಂದು ಪ್ರತಿಭಟನೆ ನಾವು ಮಾಡಿದ್ದೇವೆ. ಬಂಧುಗಳೇ, ಏನು ಕಳೆದ ಬಿಜೆಪಿ ಸರ್ಕಾರ ಈ ಒಳ ಮೀಸಲಾತಿಯನ್ನು ತರಾತುರಿಯಲ್ಲಿ ಜಾರಿಗೆ ಮಾಡಿ ಕೈಯನ್ನು ಸುಟ್ಕೊಂಡಿದೆ. ಅಂದು ನಮ್ಮ ಸಮಾಜದ ಎಲ್ಲಾ ಜನರು ಇವನ್ ನಾವು ಹಿಡ್ಕೊಂಡು ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸಿದ್ದೇವೆ. ಇವತ್ತು ಒಂದು ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆ ಇರುತ್ತೆ, ಮೀಸಲಾತಿ ನಮಗೆ ಕೊಟ್ಟಿದೆ, ಸೇವಾಲಾಲ್ ಜಯಂತಿ ಮಾಡಿದೆ, ಎಲ್ಲವನ್ನು ಕಾಂಗ್ರೆಸ್ ಮಾಡಿದೆ. ಆದರೆ ಈ ಒಳ ಮೀಸಲಾತಿ ಮಾಡಿ ಒಳ ಮೀಸಲಾತಿ ಮತ್ತೊಂದು ಮೀಸಲಾತಿ ರೋಸ್ಟರ್ ಬಿಂದೆಯಲ್ಲಿ ಅನ್ಯಾಯ ಮಾಡಿ ಇವತ್ತು ಇಡೀ ಸಮಾಜವನ್ನು ಬೀದಿಗೆ ತಂದಂತ ಕೆಲಸ ಮಾಡಿದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ನಾವೆಲ್ಲರೂ ಸೇರಿ ದುಡಿದಿದ್ದೇವೆ. ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಏನು ಅಧಿವೇಶನ ನಡೀತಾ ಇದೆ, 13ನೇ ತಾರೀಕು ಇವತ್ತಿಂದ ಅಧಿವೇಶನ ಪ್ರಾರಂಭ ಆಗಬಹುದು. ಅಧಿವೇಶನದಲ್ಲಿ ಈ ರೋಸ್ಟರ್ ಬಿಂದು ಏನಾದರೂ ಸರಿಪಡಿಸಲಿದ್ದಾದ್ರೆ ಇವತ್ತು ಇಡೀ ಬಂಜಾರ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಧಿಕ್ಕರಿಸಬೇಕಾಗುತ್ತದೆ. ಯಾಕಂತಂದ್ರೆ ಎಂದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದ್ಮೇಲೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆದ್ಮೇಲೆ ನಾವೇಕೆ ನಿಮ್ಮ ಜೊತೆ ಇರಬೇಕು? ನಮಗೆ ಭರವಸೆ ಇದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದೀರಿ. ತಾವು ಬಂಜಾರ ಸಮಾಜದ ಜೊತೆ ಇರ್ತಾರೆ ನಮಗೊಂದು ಭಾವನೆ ಇದೆ, ನಮ್ಮ ಭರವಸೆ ಇದೆ. ಆದರೆ ಆ ಭರವಸೆಯನ್ನು ತಾವು ಇಟ್ಟುಕೊಳ್ಬೇಕು. ಒಂದು ವೇಳೆ ನಾವು ಇಟ್ಟುಕೊಳ್ಳದಿದ್ದಲ್ಲಿ ಇದು ಕೇವಲ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ, ಇಡೀ ಒಂದು ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಆಗುತ್ತದೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ನಮ್ಮ ಸಮಾಜದಗೋಸ್ಕರ, ಸಮಾಜದ ಏಳಿಗೆಗಾಗಿ, ಸಮಾಜದ ಮುಂದಿನ ಭವಿಷ್ಯಕ್ಕಾಗಿ ಇವತ್ತು ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇವೆ. ಇವತ್ತು ತಾವು ನಮ್ಮ ಒಂದು ತಾಂಡಗಳಲ್ಲಿ ಬಂದು ನೋಡಿ, ಒಡ್ರ ಹಟ್ಟಿಯಲ್ಲಿ ಬಂದು ನೋಡಿ. ಇವತ್ತು ನಮ್ಮ ತಾಂಡಗಳಲ್ಲಿ ಇವತ್ತು ಕೂಡ ಹೋಗ್ಲಿಕ್ಕೆ ರಸ್ತೆಗಳಿಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇವತ್ತು ಕೈ ಮಾಡುವಂತ ಕೆಲಸಗಳಿಲ್ಲ. ಕೆಲಸ ಎಲ್ಲ ನಾವೆಲ್ಲ ಇವತ್ತು ಬಾಂಬೆ, ಪೂನಾ, ಬೆಂಗಳೂರು, ಗೋವಾ ಅಂತ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದೀವಿ.
ಇವತ್ತೇನಾದ್ರೂ ನಮ್ಮ ಸಮುದಾಯ ಅಭಿವೃದ್ಧಿ ಆಗಿತ್ತು, ನಮ್ಮ ಸಮುದಾಯ ಏನಾದ್ರೂ ಬೆಳೆದೇ ಇದ್ರೆ ಆದ್ರೆ ಈ ತರ ವಲಸೆ ಹೋಗ್ತಿರ್ಲಿಲ್ಲ. ಅದಕ್ಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಈ ಒಂದು ನಮ್ಮ ರಾಜ್ಯದ ಗೃಹ ಮಂತ್ರಿಗೂ ಕೂಡ ನಾನು ಸನ್ಮಾನಿಸಿ ಪ್ರಿಯಾಂಕ್ ಖರ್ಗೆಜಿ ಅವ್ರಿಗೂ ಮನವಿ ಮಾಡ್ತೇನೆ, ತಾವು ಈ ವಿಷಯದಲ್ಲಿ ಸದನದಲ್ಲಿ ಎತ್ತಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಜಗದೀಶ್ ಜಿ ಚವ್ಹಾಣ್, ಮಾಜಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ, ಪುರಸಭೆ ಚಿತ್ತಾಪುರ. ಧನ್ಯವಾದಗಳು.